ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒನ್ ಪ್ಲಸ್ ಅವ್ರದ್ದು ಮೋಸ್ಟ್ ಪ್ರೀಮಿಯಂ ಇಯರ್ಬಡ್ಸ್ ಇರುವಂಥದ್ದು ಒನ್ ಪ್ಲಸ್ ಬಡ್ಸ್ ಪ್ರೋ 2. ಇದನ್ನು 12,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಕಂಪೇರ್ ಮಾಡೋದಕ್ಕೆ ಹೋದರೆ ಆಪಲ್ ಇಯರ್ಬಡ್ಸು ಮತ್ತು ಸ್ಯಾಮ್ಸಂಗ್ ಇಯರ್ಬಡ್ಸಿಗೆ ಕಂಪೇರ್ ಮಾಡಿದ್ರೆ ಬೆಲೆ ಸ್ವಲ್ಪ ಕಡಿಮೆನೇ ಇದೆ. ಆಪಲ್ದು ಸ್ಯಾಮ್ಸಂಗ್ದೆಲ್ಲ ಹತ್ತತ್ರ 17,000-18,000 ರೂಪಾಯಿ ಆಗುತ್ತೆ ಮಿನಿಮಮ್ ಪರ್ಚೇಸ್ ಮಾಡಬೇಕು ಅಂದರೆ. ಸೊ ಒನ್ ಪ್ಲಸ್ ಅವರು 12,000 ರೂಪಾಯಿಗೆ ಅಷ್ಟೇ ಪ್ರೀಮಿಯಮ್ ಆಗಿರುವಂಥ ಅಷ್ಟೇ ಒಳ್ಳೆ ಕ್ವಾಲಿಟಿಯ ಇಯರ್ಬಡ್ಸನ್ನು ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. 12,000 ರೂಪಾಯಿ ಕೊಟ್ಟು ಈ ಒಂದು ಇಯರ್ಬಡ್ಸ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಇಯರ್ಬಡ್ಸನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒನ್ ಪ್ಲಸ್ ಬಡ್ಸ್ ಪ್ರೋ 2 ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು 2 ಕೇಬಲ್, ಕ್ಲಬ್ ಮೆಂಬರ್ಶಿಪ್ ಕಾರ್ಡ್ನೆಲ್ಲ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಈ ಒಂದು ಇಯರ್ಬಡ್ಸ್ನ ಕೇಸ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಪ್ರೀಮಿಯಮ್ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಇನ್ನೂ 2 ಬಾಕ್ಸ್ ಕೊಟ್ಟಿದ್ದಾರೆ. ಒಂದು ಬಾಕ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇರುವಂಥದ್ದು, ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ನಂತರ ಕೊನೆಯದಾಗಿ ಈ ಕೆಂಪು ಬಣ್ಣದ USB Type-C ಚಾರ್ಜಿಂಗ್ ಕೇಬಲ್. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಹೆವಿ ಪ್ರೀಮಿಯಮ್ ಆಗಿದೆ, ಮ್ಯಾಟ್ ಫಿನಿಶು. ಅವರು ನನಗೆ ಕಳಿಸಿರುವಂಥದ್ದು ಕಪ್ಪು ಬಣ್ಣದ್ದು ಮ್ಯಾಟ್ ಫಿನಿಶ್, ತುಂಬ ಪ್ರೀಮಿಯಮ್ ಅನ್ನಿಸ್ತಾ ಇದೆ. ಡೈನ್ ಆಡಿಯೋ, ಸೊ ಏನೋ ಕೆಳಗಡೆ ಹಾಕ್ಕೊಂಡಿದ್ದಾರೆ ನೋಡಿ ಡೈನ್ ಆಡಿಯೋ ಅಂತ. ಈ ಒಂದು ಇಯರ್ಬಡ್ಸನ್ನು ಆ್ಯಕ್ಚುಲಿ ಇಂಟರ್ಸ್ಟೆಲ್ಲಾರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ವಾ, ಸೊ ಹ್ಯಾನ್ಸ್ ಜಿಮ್ಮರ್ ಅವರು ಟ್ಯೂನ್ ಮಾಡಿರೋದು ಅಂತ ಆಯ್ತು. ಅವ್ರ ಜೊತೆ ಕೊಲಾಬರೇಟ್ ಆಗಿ ಈ ಒಂದು ಇಯರ್ಬಡ್ಸನ್ನು ಲಾಂಚ್ ಮಾಡಿದ್ದಾರೆ. ಇದರ ವೆಯ್ಟು ಅಂದರೆ ಕೇಸ್ನ ವೆಯ್ಟು ಸುಮಾರು 47.3 ಗ್ರಾಮ್ ಇದೆ ಮತ್ತು ಇಂಡಿವಿಜುವಲ್ ಬಡ್ಸ್ನ ವೆಯ್ಟ್ ಬಂದ್ಬಿಟ್ಟು 4.9 ಗ್ರಾಮ್, ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ ಆಯಿತಾ. ಮತ್ತು ಈ ಸಿಲಿಕಾನ್ ಟಿಪ್ಸ್ ಒಂಥರ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಕಿವಿಗೆ ತುಂಬ ಕಂಫರ್ಟಬಲಾಗಿ ಕುತ್ಕೊಳ್ಳುತ್ತೆ. ನಿಮ್ಮ ಕಿವಿಯ ಸೈಜಿಗೆ ತಕ್ಕಂಗೆ ನೀವು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಯಿತಾ. ಸೊ ಹೆವಿ ಕಂಫರ್ಟಬಲ್ ಆಗಿದ್ದೀನಿ. ವಾಕಿಂಗು ಜಾಗಿಂಗ್ ಮಾಡ್ತಾ ಇದ್ರೆ ಅಂದರೂ ಕೂಡ ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗೋದಿಲ್ಲ. ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಇದೆ ಆಯಿತಾ. ಸ್ಕ್ವೀಸ್ ಮಾಡಬೇಕು ಇದನ್ನು ಆಯಿತಾ, ಮಾಮೂಲಿ ಟಚ್ ಅಲ್ಲ, ಒಂದು ರೀತಿ ಸ್ಕ್ವೀಸ್ ಹಿಂಗೆ ಮಾಡಿದ್ರೆ ಪ್ಲೇ ಪೋಸ್ ಆಗುತ್ತೆ. ಸೊ ತುಂಬ ಲಾಸ್ಟ್ ಟೈಮ್ ಕೂಡ ಅವ್ರು ಲಾಂಚ್ ಮಾಡಿದ್ದಂಥ ಬಡ್ಸಲ್ಲಿ ಇದೇ ಥರ ಫೀಚರ್ ಇತ್ತು. ಮತ್ತು ಇನಿಯರ್ ಡಿಟೆಕ್ಷನ್ ಕೂಡ ಇದೆ, ನೀವು ಕಿವಿನ ತಕ್ಕ ತಕ್ಷಣ ಪ್ಲೇ ಪಾಸ್ ಆಗುತ್ತೆ. ಸೊ ಅದೊಂದು ಒಳ್ಳೆ ಫೀಚರ್ ಅಂತ ಅನ್ನಿಸ್ತು. ತುಂಬ ಸಾಲಿಡ್ ಆಗಿದೆ, ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಬಡ್ಸ್ ಅಂತ ಅನ್ನಿಸ್ತಾ ಇರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಮಲ್ಟಿಪಲ್ ಮೈಕ್ರೋಫೋನ್ಸ್ ಎಲ್ಲ ಇದೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಇದು IP ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಈ ಬಡ್ಸ್ ಏನಿದೆ ಇದು IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿದ್ರೆ, ಈ ಕೇಸ್ IPX4 ರೇಟಿಂಗನ್ನು ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಕೇಸ್ಗೂ ಕೂಡ ಅವರು IP ರೇಟಿಂಗನ್ನು ಕೊಟ್ಟಿದ್ದಾರೆ. ಓವರಾಲ್ ಬಿಲ್ಡ್ ಅಂತೂ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಯಾವುದೇ ಬ್ರ್ಯಾಂಡ್ನ ಪ್ರೀಮಿಯಂ ಹೆಡ್ಫೋನ್ಸಿಗೆ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು, ಅಷ್ಟು ಒಳ್ಳೆಯ ಬಿಲ್ಡನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇರುವಂಥದ್ದು. ಸಖತ್ತಾಗಿದೆ, ತುಂಬ ದೊಡ್ಡದಾಗೂ ಇಲ್ಲ, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂಡ ಕೂತ್ಕೊಳ್ಳುತ್ತೆ. ಇನ್ನು ಇಯರ್ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಬ್ಲೂಟೂತ್ 5.3 ಇದೆ. ಸೊ ಗೂಗಲ್ದು ಫಾಸ್ಟ್ ಪೇರಿಂಗ್ ಇದರಲ್ಲಿದೆ, ಇದು ತುಂಬ ಫಾಸ್ಟಾಗಿ ಪೇರ್ ಆಗುತ್ತೆ. ಮತ್ತು ಒನ್ ಪ್ಲಸ್ ಅವ್ರದ್ದು ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇರುವಂಥದ್ದು, ಹೇ ಮೆಲೋಡಿ ಅಂತ. ಸೊ ಆ ಅಪ್ಲಿಕೇಶನ್ ಮುಖಾಂತರ ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸನ್ನು ನಾವು ಮೊಬೈಲ್ನಲ್ಲೇ ಚೇಂಜ್ ಮಾಡ್ಕೊಬೋದು. ಚೆನ್ನಾಗಿದೆ ಅಪ್ಲಿಕೇಶನ್, ಯೂಸರ್ ಫ್ರೆಂಡ್ಲಿ ಇದೆ. ಅಲ್ಲಿ ಈ ಒಂದು ಬಡ್ಸಿಂದ ಎಷ್ಟು ಪರ್ಸೆಂಟೇಜ್ ಇದೆ, ಕೇಸ್ ಎಷ್ಟು ಪರ್ಸೆಂಟೇಜ್ ಇದೆ, ಬ್ಯಾಟ್ರಿ ನೋಡ್ಕೊಬೋದು. ನಾಯ್ಸ್ ಕ್ಯಾನ್ಸಲೇಷನ್ನ ನಾವು ಇಲ್ಲೇ ಆನ್ ಆಫ್ ಮಾಡ್ಕೊಬೋದು. ಟ್ರಾನ್ಸ್ಪರೆನ್ಸಿ ಮೋಡನ್ನು ನಾವು ಆನ್ ಆಫ್ ಮಾಡ್ಕೊಬೋದು. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈಕ್ವಲೈಸರ್ಸು ಡಿಫ್ರೆಂಟ್ ಪ್ರೀಸೆಟ್ಗಳಿದ್ದಾವೆ, ನೀವು ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡ್ಬೋದು. ಝೆನ್ ಮೋಡ್ ಇದೆ, ಜೊತೆಗೆ ಗೇಮ್ ಮೋಡ್ನ ಸಹ ನೀವು ಇಲ್ಲೇ ಆನ್ ಮಾಡ್ಕೊಬೋದು. ಗೇಮ್ ಮೋಡ್ ಆನ್ ಮಾಡಿದಾಗ ನೀವು BGMI ರೀತಿ ಗೇಮ್ ಮಾಡಬೇಕಾದ್ರೆ ಆ ಗನ್ ಸೌಂಡ್ಗೂ ನೀವು ಕೇಳೋದಕ್ಕೂ ಸ್ವಲ್ಪ ಡಿಲೇ ಇರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇವರ ಪ್ರಕಾರ 54 ಮಿಲಿಸೆಕೆಂಡ್ನ ಲೋ ಲೇಟೆನ್ಸಿಯನ್ನು ಈ ಒಂದು ಗೇಮ್ ಮೋಡ್ನಲ್ಲಿ ಅಚೀವ್ ಮಾಡುತ್ತೆ. ಡ್ಯುಯಲ್ ಕನೆಕ್ಷನ್ ಅಂದರೆ ನೀವು ಮಲ್ಟಿಪಲ್ ಡಿವೈಸ್ಗಳಿಗೆ ಒಟ್ಟಿಗೆ ಕನೆಕ್ಟ್ ಮಾಡ್ಕೊಬೋದು, ಆ ಒಂದು ಆಪ್ಷನ್ ಸಹ ಇದೆ. ಸೊ ಚೆನ್ನಾಗಿದೆ ಈ ಒಂದು ಅಪ್ಲಿಕೇಶನ್ನು. ಸೊ ಯೂಸರ್ ಫ್ರೆಂಡ್ಲಿ, ತುಂಬ ಕಾಂಪ್ಲಿಕೇಟೆಡ್ ಥರ ಏನೂ ಇಲ್ಲ ಆಯಿತಾ. ಮತ್ತು ಇದರಲ್ಲಿ ಲಿಟ್ರಲಿ 3 ಮೈಕ್ರೋಫೋನ್ ಇರುವಂಥದ್ದು. ಒಂದು ಇಯರ್ಬಡ್ಸಲ್ಲಿ 3 ಮೈಕ್ರೋಫೋನ್ ಇದೆ ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಬಡ್ಸ್ ಅಂತ ಬೇಕು ಅನ್ಬೋದು. ಅಪ್ ಟು
48 DB ತನಕ ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. ಸೊ ಹೆವಿ ಇಷ್ಟ ಆಯ್ತು ನನಗಿದ್ರು ನಾಯ್ಸ್ ಕ್ಯಾನ್ಸಲೇಷನ್. ಟ್ರಾಫಿಕಲ್ಲಿ ಹೋಗ್ತಿರ್ಬೇಕಾದ್ರೆ ಇದು ಹಾಕೊಂಡ್ರಂತೂ ಪೀಸ್ಫುಲ್ ಆಗಿರುತ್ತೆ. ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಹಾಕೊಂಡ್ರು ಕೂಡ ಒಂದು ರೀತಿ ಆ ನಾಯ್ಸ್ ಎಲ್ಲ ಕೇಳೋದಿಲ್ಲ ನಿಮಗೆ. ಸೊ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಈ ಪ್ರೆಸೆಂಟ್ಗೆ. ಮತ್ತು ಏನು ಟ್ರಾನ್ಸ್ಪರೆನ್ಸಿ ಮೋಡ್ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ. 3 ಮೈಕ್ರೋಫೋನ್ ಇರೋದ್ರಿಂದ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ, ಒಂದು ಒಳ್ಳೆ ವಿಷಯ. ಜೊತೆಗೆ ಇದರಲ್ಲಿ ಒಂದೊಂದರಲ್ಲಿ 2 ಡ್ರೈವರ್ಸ್ ಇರುವಂಥದ್ದು ಆಯಿತಾ. 11 mm ಇಂದು ಊಫರ್ ಇದೆ, ಮತ್ತಿನ್ನೊಂದು 6 mm ಇಂದು ಟ್ವೀಟರ್ಸು. ಸೊ ಡ್ಯೂಯಲ್ ಡ್ರೈವ್, ಎರಡಲ್ಲೂ ಕೂಡ 2 ಡ್ರೈವ್ ಇದೆ. ಸೊ ತುಂಬ ಕ್ರಿಸ್ಪ್ ಆಗಿದೆ, ಕ್ಲಿಯರಾಗಿ ಕೇಳುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಅದನ್ನು ಬಿಟ್ಟರೆ ಸುಮಾರು ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ, ತುಂಬ ಫಾಸ್ಟ್ ಪೇರಿಂಗ್ ಆಗಲೇ ಹೇಳ್ದಂಗೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇನ್ಕ್ಲೂಡಿಂಗ್ ದ ಕೇಸು ನೀವು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ OnePlus ಅವ್ರು ಕ್ಲೈಮ್ ಮಾಡೋ ಪ್ರಕಾರ 39 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ 50% ವಾಲ್ಯೂಮಲ್ಲಿ. ಈ ಒಂದು ಬಡ್ಸ್ ಏನಿದೆ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ನು 9 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತಂತೆ. ಸೊ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ಇನ್ ಕೇಸ್ ನೀವೇನಾದರೂ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಈ ಬಡ್ಸು 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಕೊಡುತ್ತೆ. ಕೇಸ್ ಏನಿದೆ ಇದು ಟೋಟಲ್ 25 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಪರವಾಗಿಲ್ಲ, ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪೇ. ಇನ್ನು ಈ ಒಂದು ಕೇಸಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಹ ಸಿಗ್ತಾ ಇದೆ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಕಡಿಮೆ ದುಡ್ಡಿಂದರಲ್ಲಿ ಎಲ್ಲ ಕೊಡ್ತಾರೆ, ವೈರ್ಲೆಸ್ ಚಾರ್ಜಿಂಗನ್ನು ಕೊಟ್ಟಿರೋದಿಲ್ಲ. ಸೊ ಇದು ಪ್ರೀಮಿಯಮ್ ಬಡ್ಸ್ ಆಗಿರೋದ್ರಿಂದ OnePlus ಅವ್ರದ್ದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, ಒಂದು ಒಳ್ಳೆಯ ವಿಷಯ. ಸೊ ಇನ್ನು ಇದರ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತಂದರೆ, ಕ್ಲಾರಿಟಿ ಬೆಂಕಿದೆ, ಬೇಸ್ ಕೂಡ ತುಂಬ ಸಖತ್ತಾಗಿದೆ ಆಯಿತಾ. ಸೊ ಪ್ರೀಮಿಯಂ ಬಡ್ಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಕೊಡಲೇಬೇಕು. ನಾವು ಬೇಕಾದರೆ ಈ ಒಂದು ಬಡ್ಸನ್ನು ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ ಬಡ್ಸ್ 2ಗೂ ಕಂಪೇರ್ ಮಾಡ್ಕೊಬೋದು, ಬೇಕಾದ್ರೆ ಆಪಲ್ದು ಏನು ಬಡ್ಸ್ ಅದಕ್ಕೂ ಕೂಡ ಕಂಪೇರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಡಿಮೆ ಬೆಲೆ ಆಗಿದ್ರೂ ಕೂಡ ಒಳ್ಳೆ ಟಕ್ಕರ್ನ ಕೊಡಬಲ್ಲಂಥ ಬಡ್ಸ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ತುಂಬ ಇಂಪ್ರೆಸಿವ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದೇನಪ್ಪ ಅಂತ ಅಂದರೆ, ಕಳೆದ ವರ್ಷ ಲಾಂಚ್ ಆಗಿದ್ದಂಥ OnePlus Buds Pro ಏನಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೇಮ್ ಡಿಸೈನ್ ಹಿಂಗೆ ಕಾಣುತ್ತೆ ನೋಡೋದಕ್ಕೆ. ಅದರ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ ಆಯಿತಾ. ಸೇಲ್ ಟೈಮಲ್ಲಿ ಲಿಟ್ರಲಿ 8,000 ರೂಪಾಯಿಗೆಲ್ಲ ಸಿಗ್ತಾ ಇರುತ್ತೆ. ನೋಡಿ, ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡಬೇಕು ಅನ್ನೋರು ಅದು ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ, ಅದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. 12,000 ರೂಪಾಯಿಗೆ ಪ್ರೀಮಿಯಂ ಸೆಗ್ಮೆಂಟ್ನಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಅಷ್ಟು ಬಡ್ಜೆಟ್ ಇದ್ದರೆ. ತುಂಬ ಜನ ಅನ್ಕೋತಾ ಇರ್ತಾರೆ 12,000 ರೂಪಾಯಿಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನೇ ಬರುತ್ತೆ ಗುರು, ಯಾವಂತ ತಗೋತಾನೆ 12,000 ಕೊಟ್ಟು ಅಂತ. ತಗೋತಾರೆ ಕೆಲವು ಜನ ದುಡ್ಡಿರೋರು. ಸೊ ಅಷ್ಟಿಲ್ಲದೆ ಏನೋ OnePlus ಅವರು ಲಾಂಚ್ ಮಾಡ್ತಾರೆ, ಆಪಲ್ನವರು 20,000ಕ್ಕೆ 18,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ, ಗ್ಯಾಲಕ್ಸಿ ಸ್ಯಾಮ್ಸಂಗ್ ಅವರು 18-20,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ. ತೊಗೊಳೋರು ಇದ್ದಾರೆ ಆಯಿತಾ. ಬಟ್ ಸ್ಟಿಲ್ ನಮಗದು ಹೆವಿ ಅನಿಸುತ್ತೆ, ಹೆವಿ ಜಾಸ್ತಿ ದುಡ್ಡು ಅನಿಸುತ್ತೆ. ಒಟ್ಟಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟು ಈ OnePlus Buds Pro 2 ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.